ಎಲ್ಲರಿಗೂ ನನ್ನ ನಮಸ್ಕಾರ. ವೀರಭದ್ರಾಸನ ಪ್ರಕಾರ 3 ಹೇಗ್ ಮಾಡೋದು ಅಂತ ನೋಡೋಣ. ವೀರಭದ್ರ ನಮಗೆಲ್ಲರಿಗೂ ಗೊತ್ತಿದೆ, ಶಿವನ ವಾರಿಯರ್. ಅದಕ್ಕೆ ಈ ಆಸನಕ್ಕೆ ವಾರಿಯರ್ ಪೋಸ್ ಅಂತಾನು ಕರೀತಾರೆ. ಹೇಗ್ ಮಾಡೋದು? ಮೊದಲಿಗೆ ತಾಡಾಸನ, ನಂತರ ಜಂಪ್. 2 ಕಾಲಿನ ಅಂತರ ಎಷ್ಟಿರಬೇಕು ಅಂತ ಹೇಳಿದ್ರೆ, ಕೈ ಹೀಗೆ ಅಂಗೈ ಮಡಿಸಿದಾಗ ಈ ಪಾಯಿಂಟ್ ನ ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಂಡು ಕಾಲು ಅದಕ್ಕೆ ಸಮಾನವಾಗಿ ಇಟ್ಕೊಳ್ಬೇಕು. ಈ ಸ್ಥಿತಿ. ನಂತರ ನಮಸ್ಕಾರ ಸ್ಥಿತಿ. ನಂತರ ಬಲಪಾದನ ತಿರುಗಿಸ್ಕೊಳ್ಬೇಕು. ದೇಹ ಬಲಕ್ಕೆ ತಿರುಗಿರ್ಬೇಕು. ಮಂಡಿ ಬಗ್ಗಿಸ್ತಾ ದೇಹನ ಸಂಪೂರ್ಣವಾಗಿ ಈ ರೀತಿ ಬ್ಯಾಲೆನ್ಸ್ ಪೋಸ್ಗೆ ಹೋಗ್ಬೇಕು. ದೃಷ್ಟಿ 2 ಕೈನ ಮಡ್ಸಿರ್ತಕ್ಕಂಥ ಕೈನ ನೋಡ್ತಾ ಇರಬೇಕು. ಎಡಗಾಲ್ ನೇರ, ಬಲಗಾಲ್ ನೇರ, ಮಂಡಿ ಬಗ್ಗಿಸ್ಬಾರ್ದು. ಈ ಸ್ಥಿತಿಲಿ ಸಹಜವಾಗಿ 7 ರಿಂದ 8 ಬಾರಿ ಉಸಿರಾಡಬೇಕು. ನಂತರ ನಿಧಾನ ಕಾಲು ಕೆಳಗೆ, ಕೈ ನಮಸ್ಕಾರ ಸ್ಥಿತಿ. ದೇಹನ ತಿರುಗಿಸ್ಕೊಳ್ಳೋಣ, ಕಾಲನ್ನ ತಿರುಗಿಸ್ಕೊಳ್ಳೋಣ. ಹಾಗೆ ಎಡಗಾಲು ಬಗ್ಗಿಸ್ತಾ, ಹಾಗೆ ಎಡಭಾಗ, ಬಲಗಾಲ್ ನೇರ, ಎಡಗಾಲ್ ನೇರ, ಕಾಲು ನೇರವಾಗಿ ಬ್ಯಾಲೆನ್ಸ್ ಮಾಡಬೇಕು. ಸಹಜವಾಗಿ ಉಸಿರಾಡಬೇಕು. ನಂತರ ನಿಧಾನವಾಗಿ ಕಾಲು ಕೆಳಗೆ ಮಾಡ್ತಾ ದೇಹನ ತಿರುಗಿಸ್ಕೊಳ್ತಾ, ಎಡಕಾಲು ನೇರ ಮಾಡ್ತಾ ಕೈ ಕೆಳಗೆ ಇಳಿಸ್ಬೇಕು. ಹಾಗೆ ಜಂಪ್, ವಿಶ್ರಾಂತಿ. ದೀರ್ಘವಾದ ಪೂರಕ ಹಾಗೂ ರೇಚಕ ಮಾಡ್ತಾ ಹೋಗ್ಬೇಕು. ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆನ ಗುರುತಿಸ್ತಾ ಹೋಗ್ಬೇಕು. ನಾನು ಹೊಸದಾಗಿ ಮಾಡ್ತಾ ಇದ್ದೀನಿ, ಈ ಆಸನ ಹೇಗ್ ಮಾಡೋದು ಅನ್ನೋರು ತಾಡಾಸನ, ಜಂಪ್, ಕಾಲು ತಿರುಗಿಸ್ಕೊಳ್ಬೇಕು. ಈ ತರ ನೀವು ಗೋಡೆಯ ಸಹಾಯ ತಗೊಳ್ಬೋದು, ಆಧಾರ ತಗೊಳ್ಬೋದು. ಹೀಗೆ ಬ್ಯಾಲೆನ್ಸ್ ಪೊಸಿಷನ್ಗೆ ಹೋಗ್ಬೇಕಾದ್ರೆ ನಾವು ಗೋಡೆನ ಈ ತರ ಆಧಾರವಾಗಿ ಇಟ್ಕೊಂಡು ಹೀಗೆ ಬಾಗಿಸಿ ಕಾಲನ್ನ ಮೇಲೆ ಮಾಡಬೇಕು. 2 ಕಾಲು ನೇರ ಇರಬೇಕು, ದೃಷ್ಟಿ ಮುಂದೆ. ಈ ರೀತಿ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೋದು. ಅಥವಾ ನಾವು ಇದರಲ್ಲಿ ಇನ್ನೊಬ್ರು ಸಹಾಯ, ಅವ್ರ ಕೈನ 2 ಕೈನ ಹೀಗೆ ಹಿಡ್ಕೊಂಡು ಅವರು ಎಡಭಾಗ ಹಾಗೂ ನಾವು ಬಲಭಾಗದಲ್ಲಿ ಈ ಪ್ರಕಾರ 3 ಅಭ್ಯಾಸ ಮಾಡ್ಬೋದು ಇನ್ನೊಬ್ರು ಸಹಾಯ ತಗೊಂಡು. ಇದೆರಡು ಸುಲಭವಾದ ವಿಧಾನ. ಈ ಆಸನದಿಂದ ಏನೇನು ಉಪಯೋಗಗಳಿದೆ ಅಂತ ಹೇಳಿದ್ರೆ, ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ತುಂಬಾ ಸಹಕಾರ ಆಗುತ್ತೆ. ಹಾಗೆ ಬಾಡಿಗೆ ಒಳ್ಳೆ ಶೇಪ್ ಬರ್ತಾ ಹೋಗುತ್ತೆ ಈ ಆಸನ ದಿನ ನಾವು ಮಾಡೋದ್ರಿಂದ. ಹಾಗೂ ಉದರದ ಮಾಂಸಖಂಡಗಳಿಗೆ ಒಳ್ಳೆ ವ್ಯಾಯಾಮ ಆಗುತ್ತೆ. ತುಂಬಾ ಜನ ನಾವು ಅಂಗಾಲನ್ನ ಊರಿ ನಿಂತ್ಕೊಳ್ಳಲ್ಲ, ಪೂರ್ಣ ಪ್ರಮಾಣದಲ್ಲಿ ಊರಲ್ಲ ನಾವು. ಅದು ಅಭ್ಯಾಸ ಆಗ್ತಾ ಹೋಗುತ್ತೆ. ನಾವು ಸರಿಯಾಗಿ ಅಂಗಾಲನ್ನ ನೆಲಕ್ಕೆ ಊರಿ ನಿಂತ್ಕೊಳ್ಬೋದು ಈ ಆಸನ ದಿನ ಅಭ್ಯಾಸ ಮಾಡೋದ್ರಿಂದ. ಹಾಗೂ ಇದರಲ್ಲಿ ಕಾಲು ಹಾಗೂ ಕೈ ತೋಳುಗಳಿಗೆ ಬಲ ಸಿಗ್ತಾ ಹೋಗುತ್ತೆ. ಇದಿಷ್ಟು ಈ ಆಸನದಿಂದ ಸಿಗುವಂತ ಉಪಯೋಗಗಳು. ದಿನನಿತ್ಯ ನಾವು ಅಭ್ಯಾಸ ಮಾಡೋಣ. ಧನ್ಯವಾದ.